ನಾವು ನಿಮಗೆ KFC ಲೆಗ್ ಪೀಸ್ ಮತ್ತೆ ಮನೇಲಿ ಮಾಡೋ ಚಿಕನ್ ಲೆಗ್ ಪೀಸ್ ಅಲ್ಲಿ ಯಾವ್ದು ಬೆಸ್ಟ್ ಅಂತ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ನಿಮಗೆ ಇವೆರಡರಲ್ಲಿ ಯಾವ್ದು ತುಂಬಾ ಇಷ್ಟ ಆಗತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. KFC ಗೆ ಪೆಪ್ಸಿನ ಆಚೆಯಿಂದನೇ ತಗೊಂಡಿದ್ವಿ, ಯಾಕೆಂದ್ರೆ ಅಲ್ಲಿ ರೇಟ್ ಸ್ವಲ್ಪ ಜಾಸ್ತಿ ಅಲ್ವಾ, ಅದಕ್ಕೆ ಆರ್ಡರ್ ಕೊಟ್ಟು ಬಂದ್ಮೇಲೆ ಇಬ್ರು ಕುತ್ಕೊಂಡು ಕಾಯ್ತಾ ಇದ್ವಿ ಯಾವಾಗ ಚಿಕನ್ ಲೆಗ್ ಪೀಸ್ ಬರುತ್ತೆ ಅಂತ. ಅಷ್ಟರಲ್ಲೇನೆ ನಮ್ಮ ಆರ್ಡರ್ ಕೂಡ ಕೈಗೆ ಬಂತು. ನನಗೆ KFC ಅಂತ ಹೆಸರು ಕೇಳಿದ ತಕ್ಷಣ ಹೋಗಿ ತಿನ್ಲೇಬೇಕು ಅಂತ ಅನ್ಸತ್ತೆ, ಆದ್ರೆ ಅಲ್ಲಿ ಹೋಗಿ ತಿಂದ್ಮೇಲೆ ಅನ್ಸತ್ತೆ ಯಾಕೆ ಸುಮ್ನೆ ದುಡ್ಡು ವೇಸ್ಟ್ ಮಾಡಿದೆ ಅಂತ. ಇದೇ ದುಡ್ಡಿಗೆ 1 kg ಮಟನ್ ಬರುತ್ತೆ ಬನ್ನಿ ಮೇಡಮ್ ಅಂತ ಮನೆ ಕಡೆ ಕರ್ಕೊಂಡೋದೆ. ನೆಕ್ಸ್ಟ್ ಡೇ ಏನ್ ಮಾಡ್ದೆ ಗೊತ್ತಾ, ಅರ್ಧ kg ಚಿಕನ್ ತಂದು ಅದರಲ್ಲಿ ಒಂದೇ ಒಂದು ಲೆಗ್ ಪೀಸ್ ಹಾಕ್ಸಿದ್ದೆ. ಟೇಸ್ಟ್ ಹೇಳ್ಬೇಕಲ್ಲ ನಿಮ್ಗೆ ಯಾವ್ದು ಚೆನ್ನಾಗಿರುತ್ತೆ ಅಂತ, ಅದಕ್ಕೋಸ್ಕರ ಮೇಡಮ್ ಅವರು ಕಬಾಬ್ನ ತುಂಬಾ ಚೆನ್ನಾಗಿ ಹಾಕಿದ್ರು. ಇದ್ರ ಜೊತೆಗೆ ಎಗ್ ರೈಸ್ ನ ಕೂಡ ಮಾಡಿದ್ದೆ. ಮೇಡಮ್ ಅವರು ಅದನ್ನ ವಿಡಿಯೋ ಮಾಡ್ಕೊಂಡಿಲ್ಲ, ಇವಳು ಕಬಾಬ್ ಮಾಡಿದ್ ಮಾತ್ರ ಚೆನ್ನಾಗಿ ವಿಡಿಯೋ ಮಾಡ್ಕೊಂಡಿದ್ಲು. ಇವಾಗ ಟೇಸ್ಟ್ ಮಾಡೋ ಸಮಯ. ನಂಗಂತೂ ಮನೆ ಕಬಾಬೇ ತುಂಬಾನೇ ಇಷ್ಟ ಆಗೋದು, ಮತ್ತೆ ಲೆಗ್ ಪೀಸು ಕೂಡ. KFCದು ಅವಾಗ ತಿನ್ನೋಕೆ ಚೆನ್ನಾಗಿರುತ್ತೆ, ಆದ್ರೂ ಇಷ್ಟೊಂದು ದುಡ್ಡಾ ಅಂತ ಅನ್ಸುತ್ತೆ. ನಮ್ಮ ಬಳಿ ಸಾಧ್ಯವಿಲ್ಲ ಎನ್ನುವುದು ಯಾವುದೂ ಇಲ್ಲ, ಮನಸ್ಸು ಅಂಜುತ್ತದೆ ಅಷ್ಟೇ. ಧೈರ್ಯ ಮಾಡಿ ಮುಂದೆ ಸಾಗಿ ಗೆದ್ದರೆ ಇನ್ನೊಬ್ಬರಿಗೆ ಪಾಠ ಹೇಳಿಕೊಡಬಹುದು, ಸೋತರೆ ನಾವೇ ಪಾಠ ಕಲಿಯಬಹುದು. ಎಲ್ಲರ ದಿನ ಶುಭವಾಗಲಿ, ಎಲ್ರೂ ಖುಷಿಯಾಗಿ ಇರಿ.